ಹೆಲೋ ನ್ಯೂ ಮಾಮೀಸ್. ಎಲ್ಲ ಅಮ್ಮಂದ್ರಿಗೂ ಒಂದು ಆಸೆ ಇರುತ್ತೆ, ನಮ್ಮ ಮಕ್ಕಳು ತುಂಬ ಸ್ಟ್ರಾಂಗ್ ಆಗಿರಬೇಕು, ಹಾಗೆ ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗಬೇಕು, ಚೆನ್ನಾಗಿ ಊಟ ಮಾಡಬೇಕು ಅಂತ. ಆ ಥರ ಒಂದು ರೆಸಿಪಿನ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ. ಎಲ್ಲ ಅಮ್ಮಂದ್ರಿಗೂ ಗೊತ್ತಿರುತ್ತೆ ರಾಗಿ ಸರಿ ಮಾಡೋದು ಹೇಗೆ ಅಂತ. ಇದರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಗೊತ್ತಾ? ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ರಾಗಿ ಸರಿ ತಿನ್ನಿಸೋದ್ರಿಂದ ಬೋನ್ಸ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಾಗತ್ತೆ ಮತ್ತು ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಮಕ್ಕಳು. ಹಾಗೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಇನ್ನು ಹೆಲ್ದಿಯಾಗಿ ಕೂಡ ವೆಯ್ಟ್ ಗೇನ್ ಆಗೋದಕ್ಕೂ ತುಂಬ ಯೂಸ್ ಆಗುತ್ತೆ. ಇನ್ನು ಮಾಡೋದು ಹೇಗೆ ಅಂತೀರಾ? ನಾನು 4 ಸ್ಪೂನು ರಾಗಿ ಹಸಿಟ್ಟನ್ನ ತಗೊಂಡಿದ್ದೀನಿ. ನಮ್ಮ ಪಾಪುಗೆ 4 ಸ್ಪೂನ್ ಅಂದರೆ ಸಾಕಾಗುತ್ತೆ. ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಸ್ಟವ್ ಹಚ್ಚೋಕ್ಕಿಂತ ಮುಂಚೆನೇ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಯಾಕಂದರೆ ಯಾವುದೇ ಗಂಟು ಆಗದಿರ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಇನ್ನು ಅದಕ್ಕೆ ಸ್ವಲ್ಪ ಜಾಸ್ತಿನೇ ನೀರನ್ನ ಹಾಕ್ಕೊಳ್ಳಿ, ಯಾಕಂದರೆ ಅದು ಚೆನ್ನಾಗಿ ಬೇಯಿಸಬೇಕು. ಒಂದು 1/2 ಅವರ್ ಮೇಲೆ ಆದರೂ ಬೇಯಿಸಲೇಬೇಕು. ನಾವು ಎಷ್ಟು ಬೇಯಿಸ್ತೀವೋ ಅಷ್ಟು ಒಳ್ಳೆಯದು, ಯಾಕಂದರೆ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಬೇಯಿಸಿದ್ರೇ ಮಕ್ಕಳಿಗೆ ಚೆನ್ನಾಗಿ ಡೈಜೆಷನ್ ಆಗೋದು, ಇಲ್ಲಾಂದರೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ. ಇನ್ನು ರಾಗಿ ಸರಿನ ನಾನು 1 ಟೈಮ್ ಸಜೆಷನ್ ಮಾಡ್ತೀನಿ, ಯಾಕಂದರೆ ಇನ್ನು 2 ಟೈಮ್ಸ್ ನಾವು ಬೇರೆ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಈ ಥರ ಏನಾದರೂ ಒಂದು ಪ್ರೋಟೀನ್ ಇರೋವಂಥದ್ದು ಕೊಟ್ಟರೆ ತುಂಬ ಒಳ್ಳೆಯದು. ಒಂದೇ ಥರ ಫುಡ್ನ ನಾವು 3 ಟೈಮ್ಸ್ ಕೊಟ್ಟರೆ ಅವ್ರಿಗೆ ಫುಡ್ ಮೇಲೆ ಬೇಜಾರಾಗ್ಬಿಡುತ್ತೆ, ಅವರು ತಿನ್ನೋದೇ ಬಿಟ್ಬಿಡುತ್ತೆ. 3 ಟೈಮ್ಸ್ ಡಿಫ್ರೆಂಟಾಗಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ನಮ್ಮ ಪಾಪು ಅಂತೂ ಸರಿ ಮಾಡೋಷ್ಟೊತ್ತಿಗೆ ಬಂದು ಕಾಲಿಟ್ಕೊಂಡಿದ್ದಾಳೆ, ನಾನು ಎತ್ಕೋ ಅಂತ. ಇನ್ನು ಮಕ್ಳು ಬಂದು ಆ ಥರ ನಿಂತ್ಕೊಂಡ್ರೆ ನಾವು ಸುಮ್ಮನೆ ಬಿಡ್ತೀವ? ಅವ್ರನ್ನ ಎತ್ಕೊಂಡೇ ವಿಡಿಯೋನ ಮಾಡ್ತಿದ್ದೆ. ಎಲ್ಲ ಮಂದ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಈ ಥರ ಮಕ್ಳು ಕಾಲಿಟ್ಕೊಳ್ಳೋದು, ಏನೇ ಕೆಲಸ ಮಾಡ್ತಿರ್ಬೇಕಂದ್ರೆ. ಇನ್ನು ರಾಗಿ ಸರಿ ಮಾಡಬೇಕಂದ್ರೆ ನಾವು ಕೈ ಆಡಿಸ್ತಾನೆ ಇರಬೇಕು, ಯಾಕಂದರೆ ಬಿಟ್ಟಿದ್ದೀವಿ ಅಂದರೆ ಗಂಟು ಆಗಿಬಿಡುತ್ತೆ. ನಮ್ಮ ಪಾಪುಗೆ 11 ತಿಂಗಳು ಕಂಪ್ಲೀಟ್ ಆಗಿದೆ, ಅದಕ್ಕೆ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಡ್ತಿದ್ದೀನಿ. ನಿಮ್ಗೆ ಬೇಕಂದರೆ ತೆಳ್ಳಗೆ ಮಾಡಿಕೊಡ್ಬೋದು. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸಿದ್ದೀನಿ, ಸ್ವಲ್ಪ ಟೇಸ್ಟ್ಗೋಸ್ಕರ, ಮತ್ತು ತುಪ್ಪನೂ ಹಾಕಿ ತಿನ್ನಿಸ್ಬೋದು, ತುಂಬಾ ಒಳ್ಳೆಯದು. ಇನ್ನಷ್ಟು ಹೆಲ್ದಿ ರೆಸಿಪೀಸ್ನ ಮಕ್ಳಿಗೋಸ್ಕರ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇನ್ನು ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಪ್ಲೀಸ್ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಲವ್ ಯು ಆಲ್, ಬಾಯ್.